ಎರಡನೇ ಪತ್ರ ಮತ್ತೆ ಬರೀತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ. ಕೇಂದ್ರ ಸರ್ಕಾರ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು. ಇಲ್ಲಿ ಹೆಚ್ಚು ಗ್ರಾಹಕರು ಆಹತರಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಮೊದಲನೇ ಪತ್ರ ಬರೆದಿದ್ದು ಈಗ ಎರಡನೇ ಪತ್ರ ಬರೀತಾ ಇದೆ. ಇವತ್ತು ನಾನು ನಮ್ಮ ಸೆಕ್ರೆಟರಿ ಕಂಟ್ರೋಲಿ ಮೇಡಮ್ ಅವರಿದ್ದಾರೆ, ಕಮಿಷನರ್ ರವಿಕುಮಾರ್ ಇದ್ದಾರೆ, ಆಯಿಲ್ ಕಂಪ್ನೀಸ್ ಮುಖ್ಯಸ್ಥರು ನೀರಾಜ್ ಸಿಂಗ್ DPCL ಮತ್ತು ಸಿದ್ಧಾರ್ಥ ಅಗರ್ವಾಲ್ ಅವರು ಸ್ಟೇಟ್ ಹೆಡ್ ಮತ್ತು ಕೋಆರ್ಡಿನೇಟರ್ ಆಫ್ ದಿ ಆಯಿಲ್ ಕಂಪನೀಸ್ ಅಂತ ಸುಬರ್ತಾ ಚಟರ್ಜಿ ರೀಜನಲ್ ಮ್ಯಾನೇಜರ್ HPCL BPCL ಇದ್ದಾರೆ, ನೀರಾಜ್ ಸಿಂಗ್ ಮೇಡಮ್, ಸಿದ್ಧಾರ್ಥ ಅಗರ್ವಾಲ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂಡ್ ಆಲ್ಸೋ ಕೋಆರ್ಡಿನೇಟರ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಲ್ಲ ಕಾರ್ಪೊರೇಷನ್ಸ್. ಸುಬರ್ತಾ ಚಟರ್ಜಿ HPCL ಒಟ್ಟಿಗೆ ಸೇರಿ ಸುಮಾರು 1 ಗಂಟೆ ತಗೊಂಡ್ಬರ್ತಿದೆ. ಇಷ್ಟು ನಾವು ಗ್ರಾಹಕರಲ್ಲಿ ಒಂದು ಮನೆ ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ ಮೊದಲು ಡಬಲ್ ಮಾಡಬೇಕು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಅದರ ಮುಖಾಂತರ ಸರಿ ಹೋಗಕ್ಕೆ ಸಾಧ್ಯವಿದೆ. ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇಲಾಖೆ ಗೈಲ್ ಕಂಪನಿ ಸಂಬಂಧಿಸಿದೆ. ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ಶಿಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ತಕ್ಷಣಕ್ಕೆ ನಾವು ಏನು ಮಾಡಬಹುದು ಈ ವಾರದಲ್ಲಿ. ಎಸೆನ್ಷಿಯಲ್ ಸರ್ವಿಸಸ್ ನಾನು ಮೊನ್ನೆ ಹೇಳಿದ್ದೀನಿ. ಅದಕ್ಕೆ ಬೇಕಾಗಿರುವಷ್ಟು ಪೂರ್ತಿಯನ್ನು ಯಾವುದಕ್ಕೆ ಹಾಸ್ಪಿಟಲ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗರ್ವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಸಿಲಿಂಡರನ್ನು ಈ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ದೆಲ್ಲ ಹೋಗ್ಬೇಕು. ಉಳಿದಂಥವು 4,200 ಸಿಲಿಂಡರ್. ಅದು ರೆಗ್ಯುಲರ್ ಆಗಿ ಖರ್ಚಾಗ್ತಾ ಇದೆ, ಕಡಿಮೆ ಮಾಡಿಲ್ಲ ಈಗ. ಮತ್ತು ಗವರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್, ಬಸ್ ಸ್ಟ್ಯಾಂಡ್ಸ್, ಇಂದಿರಾ ಕ್ಯಾಂಟೀನ್, KMF ಇವೆಲ್ಲಕ್ಕೂ ಕೂಡ ಸುಮಾರು ಪೂರ್ತಿ 1,200 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಮಾಡಿ. ಸೊ ಇನ್ನೊಂದ್ಸಲ ಹೇಳಿ ಸರ್, ಅಂಕಿಅಂಶ ಇನ್ನೊಂದ್ಸತಿ ಹೇಳಿ ಸರ್, ಯಾವುದಕ್ಕೆ ಎಷ್ಟು? ಈಗ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನ್ಸು ಇವೆಲ್ಲ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ
48 2540 ಸಿಲಿಂಡರನ್ನು ಕೊಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವ್ರ ಬದುಕು ಅದನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದ್ರೆ ಮಾತ್ರ ಜೀವನ ನಡೀತದೆ. ಆದ್ದರಿಂದ ಅವರಿಗೆ 2,500 ಸಿಲಿಂಡರ್ ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನು ಮಿತಿಯಾಗಿ ಉಪಯೋಗಿಸ್ಬೇಕು. 2 ಲೀಟ್ರು 2.5 ಲೀಟ್ರು ಏನು ರೆಗ್ಯುಲರ್ ಏನು ಬಳಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಅದರಲ್ಲಿ ಸ್ವಲ್ಪ ಅರ್ಧದಿಂದ ಸ್ವಲ್ಪ ಮೇಲೆ ಇರಬೇಕು. ಜಾಸ್ತಿ ಪೂರ್ತಿ ಬಳಸೋಕ್ಕಾಗ್ತಾ ಇಲ್ಲ. 70 to 80% ಅಂದರೆ ಅವರು ಒಂದು 25% ಕಡಿಮೆ ಬರಬೇಕು. ಖರ್ಚು ಮಾಡೋದು ಮಿತಿಗೆ. ಉಳಿದಂಥದ್ದು ಹೋಟೆಲ್ ಬಹಳ ಮುಖ್ಯವಾದಂಥ ವಿಷಯ. ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ. ಹೋಟ್ಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸ್ತಾರೆ. ಅವೈಲಬಿಲಿಟಿ ಎಷ್ಟು ಇದೆ? ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟರೆ 1,000 ಸಿಲಿಂಡ್ರು ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ಎಂಟೈರ್ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ, ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ, ಹೋಟ್ಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನು ಆಧಾರ ಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರು ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀರಂತ ಆಶೆ ಭಾವನೆಯಿಂದ ಇದ್ದೀವಿ. ಆದ್ದರಿಂದ ನಾನು ಅಪೀಲ್ ಮಾಡ್ತೀನಿ, ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದರೂ ಊಟ ಮಾಡಿಕೊಡ್ಲಿ ಈ ವಾರ. ಅದಾದಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾ ಭಾವಿಸಿದ್ದೀನಿ. ಸರ್, ಈ ಹೋಟೆಲ್ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಂಗೆ ಆಯ್ತು ಸರ್? ಇವತ್ತು 1,000 ಇದು ಅಂದರೆ ಸಿಲಿಂಡರ್ ಅಂದರೆ 2%, 1%? ಅಂದ್ರೆ ರಿಕ್ವೈರ್ಮೆಂಟ್ ಎಷ್ಟಿತ್ತು ಸರ್? ಪರ್ ಡೇ ಎಷ್ಟಿತ್ತು ಸರ್? ಹೋಟೆಲ್ ಅಲ್ಲ ಅವಶ್ಯಕತೆ ಎಷ್ಟಿತ್ತು ಸರ್? ಇದು ಎಷ್ಟು ಸರ್? 1%, 2%? 20% ಎಷ್ಟು ಪರ್ಸೆಂಟ್ ಸರ್ ಹೋಟೆಲ್? ಈಗ ಕೊಡ್ತಾ ಇರೋದು ನೀವು 1% ಕೊಡ್ತಾ ಇದ್ದೀರಾ? 2% ಇರ್ತಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ದಿನಕ್ಕೆ 44,000 ಸಿಲಿಂಡರ್ ಅನ್ನು ನಾವು ಕಮರ್ಷಿಯಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದು ಇದ್ದೀವಿ. ನಾರ್ಮಲ್ ಡೇಸ್ ಇತ್ತಾ? ನಾರ್ಮಲ್ ಡೇಸ್ ಬಿಫೋರ್ ಆಫ್ಟರ್ ಬಿಫೋರ್ ವಾರ್ ಕೊಟ್ಟು ಉಳಿದದ್ದನ್ನೇ ನಾವು ಕೊಡೋಕ್ಕಾಗುತ್ತೆ. ಯಾಕಂದರೆ ಇವ್ಯಾವ ನಿಲ್ಸೋಕ್ಕಾಗಲ್ಲ. ಆಟೋ ನಿಲ್ಸೋಕ್ಕಾಗಲ್ಲ. ಆಟೋ ಪ್ಯಾಸೆಂಜರ್ಸ್ ಒಂದೇ ಅಲ್ಲ, ಪ್ಯಾಸೆಂಜರ್ಸು ಎಲ್ಲೆಲ್ಲಿಂದ ಬರೋದು ಅವ್ರಿಗೂ ಆಗಬೇಕು, ಮತ್ತು ಅವ್ರ ಬದುಕು ಜೀವನ ಅದ್ರ ಮೇಲೆ ನಿಂತಿದೆ. ಜೀವನ ಇವೆಲ್ಲದರಿಂದ ಇವೆಲ್ಲ ಎಸೆನ್ಷಿಯಲ್ ಆಗಿ ಹೋಗಿದೆ. 1,000 ಸಿಲಿಂಡರ್ ಈಗ ಇನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಾರ ಅಲ್ಲ ಸರ್, ಮೊನ್ನೆ ನಾನು ಆಗೋದೇ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಹೋಟ್ಲ್ ಮಾಲೀಕರಿಗೆ 2% ಕೊಡೋದ್ರಿಂದ ಅವರು ಸ್ವಲ್ಪ ಆ ಕಾರ್ಮಿಕರಲ್ಲಿ ಕೆಲಸ ಮಾಡುವಂಥ ಸ್ಟಾಫು ಸರ್ವಿಸ್ ಮಾಡೋರೆಲ್ಲರಿಗೂ ಕೂಡ ಒಂದು ವಾರ ಸುಧಾರಿಸಲಿ. ವಾರ ಆದಮೇಲೆ ಮತ್ತೆ ನಾವು ಡೇ ಟು ಡೇ ಇವರು ಟೈಮ್ ಟು ಟೈಮ್ ನಮ್ಮ ಸೆಕ್ರೆಟರಿ ಕಮಿಷನರ್ ತಗೊಳ್ತಾರೆ. ಸೊ ಇವರು ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೇನ್ ಕೋಆರ್ಡಿನೇಟರ್ಸ್ ಮತ್ತು BPCL ಮೇನ್ ಮತ್ತು SPCL ಅವರು ಕೂಡ ದಿನ ಟಚ್ಚಲ್ಲಿ ಇರ್ತಾರೆ. ಎವ್ರಿ ಡೇ ಏನು ಇಂಪ್ರೂವ್ಮೆಂಟ್ ಆದರೂ ಅಗೇನ್ ಇಲ್ಲ ಒಂದಾಗ್ತದೆ ಸಪ್ಲೈ ಮಾಡಿ. ಯಾಕಂದರೆ ಇವಾಗ ಸ್ವಲ್ಪ ಸರಿಯಾಗಿದೆ. ಇನ್ನು ಇಂಪ್ರೂವ್ಮೆಂಟ್ ಆಗಿದ್ದೆಲ್ಲನೂ ಹೋಟ್ಲವ್ರು ಕೂಡ ಕೇಳ್ಕೊಳ್ತಾರೆ. ಈಗ ಕೊಟ್ಟಿಲ್ಲ 1,000 ಅಷ್ಟೇ ಸರ್. 1,000 ಎಷ್ಟು ಬೇಡಿಕೆ ಎಷ್ಟಿತ್ತು ಸರ್? ಪರ್ ಡೇ ಬೇಡಿಕೆ ಎಷ್ಟಿತ್ತು ಸರ್? ಅವ್ರ ಬೇಡಿಕೆ 30,000 ಇರ್ತದೆ ದಿನಕ್ಕೆ 30,000 ಕೇಳಿದ್ರು. ಓಕೆ, ನಮಗೆ 1,000 ಇಡೀ ರಾಜ್ಯಕ್ಕೆ ಕೊಡೋದು ಅಥವಾ ಬೆಂಗಳೂರಿಗೆ ಎಷ್ಟು? ಬೆಂಗಳೂರಿಲ್ಲ, ಟೋಟಲ್ ರಾಜ್ಯ ಅಷ್ಟೇ. ಇಡೀ ರಾಜ್ಯಕ್ಕೆ 1,000 ಸಿಲಿಂಡರ್ ಅಲ್ಲ. ನಾನು ಹೇಳಿದ್ನಲ್ಲ, ಅದು ಹೇಳುವಂಥದ್ದಲ್ಲ. ಅನಿವಾರ್ಯವಾಗಿ ಉಳಿದಿದ್ದನ್ನಾದ್ರೂ ಕೊಡೋಣ. ಆ ಕೆಲಸ ಮಾಡೋರ್ಗಾದ್ರೂ ಅವ್ರು ಅಡಿಗೆ ಮಾಡಿಕೊಳ್ಳಿ ಅಂತ ತಾವು ಕೂಡ ದಯವಿಟ್ಟು ಅರ್ಥ ಮಾಡಿ. ಸರ್, ಈಗ ಗ್ರಾಹಕರಿಗೆ ಇಲ್ಲಿ 70% ತಲುಪೋದಿಲ್ಲ ಅಂತ ಸರ್. ಇಡೀ ರಾಜ್ಯಕ್ಕೆ ಇರೋದೇ ಪ್ರತಿಶತ ಕಡಿಮೆ. ಇಲ್ಲಿ ಕಾರ್ಮಿಕರಿಗೆ ಮಾತ್ರ ಮೊದಲು ಆದ್ಯತೆ ಅಂತ ಹೇಳಿ ಗ್ರಾಹಕರಿಗೆ ಅನ್ವಯ ಆಗಲ್ಲ ಅಂತಿದೆ. ಈ ಗ್ರಾಹಕರು ಆಗ್ತಾ ಇಲ್ವಲ್ಲ, ಅಲ್ಲಿ ಸರ್ವಿಸ್ ಮಾಡೋರು ಎಲ್ಲಿ ಹೋಗೋದು? ಅವ್ರು ಬೇರೆ ಎಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಅಲ್ಲ ಸರ್, ಬೆಂಗಳೂರಂಥ ನಗರದಲ್ಲಿ 70% ಹೋಟೆಲ್ನೇ
ನಂಬಿಕೊಂಡವ್ರಿದ್ದಾರೆ, PG ಕೂಡ ಅದ್ರಲ್ಲಿ ಆ್ಯಡ್ ಆಗ್ತದೆ. ಅವರಿಗೆ 1,000 ಸಿಲಿಂಡರ್ 2% ಅಂದರೆ 2% ಅಂದರೆ PGಗಳದ್ದು ಮಾರ್ನೇಟರ್ ಕ್ಯಾಂಟೀನ್ ಎಲ್ಲ ಸೇರಿ ಅದೆಲ್ಲ ಸೇರಿ 2% ಮೇಡಮ್ ನೀವು ಹೇಳ್ತಾರೆ. ಹೇಗೆ ಅಂದರೆ ಪ್ರತಿದಿನ ನಮಗೆ 44,000 ಸಿಲಿಂಡರ್ ಪ್ರತಿದಿನ ಕಮರ್ಷಿಯಲ್ ಸಿಲಿಂಡರ್ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮಗೆ ಕೇಂದ್ರ ಸರ್ಕಾರ ಪ್ರಕಾರ ಅದರಲ್ಲಿ ನಮಗೆ ಪ್ರತಿದಿನ ಈ 20% ನೀವು ಕೊಡುವುದರಲ್ಲಿ 20% ಅನ್ನು ತಗೊಳ್ಳಿ ಹೇಳಿದ್ದಾರೆ. 20% ಅಂದರೆ ನಮಗೆ ನಿಯರ್ಲಿ 9,000 ಅಷ್ಟೇ ಬರ್ತದೆ. ನಾವು 9,500 ಇಟ್ಟುಕೊಂಡಿದ್ದೀವಿ. ಆ 9,500 ಸಿಲಿಂಡರಲ್ಲಿ ಹಾಸ್ಪಿಟಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅವರದ್ದು ಡಿಮ್ಯಾಂಡು ಇರುವುದೇ ಒಂದು 4,500 ಹತ್ರ ಬರ್ತದೆ. ಸೊ ನಾವು ಅದನ್ನು ಇರೋ 9,500ದಲ್ಲಿ ಅವರಿಗೆ 4,500 ಕೊಡುವುದರಿಂದ ಉಳಿದದನ್ನೇ ನಾವು ಎಲ್ಲರಿಗೂ ಹಂಚಿಕೆ ಮಾಡಬೇಕಾಗುತ್ತದೆ. ಸೊ ಅವರು ಅದರಿಂದ ಈಗ ಸಾರ್ ಹೇಳಿದ ಪ್ರಕಾರ 1,000 ಸಿಲಿಂಡರ್ ಮಾತ್ರ ನಮಗೆ ಈ ಕೋಟಾದಲ್ಲಿ ಇದೆ. ಈಗ ಇರೋ ಅಂಕಿ ಸಂಖ್ಯೆ ಹೇಳ್ತಾ ಇದ್ರೆ ಹೋಟೆಲ್ಗಳು ಬಹುಶಃ ಕ್ಲೋಸ್ ಮಾಡೋದು ಒಳ್ಳೇದು ಸಿಚುವೇಶನ್ ಅಲ್ಲಲ್ಲ. ಎಂಪ್ಲಾಯ್ ಇದು ಕೇಂದ್ರ ಸರ್ಕಾರ ಇದನ್ನು ಮೇಂಟೈನ್ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಇವತ್ತು ಕೂಡ